ಕಡೆ ಬರ್ತಾ ಇದ್ದೀರಾ? ಹೌದು ಮೇಡಮ್, ಗದ್ದೆ ಹತ್ರನೇ ಬರ್ತಾ ಇದೀವಿ, ಉಳ್ಪಿಗೆ ಬರ್ತಾ ಇದೀವಿ. ನಿಮ್ಮ ಜಮೀನುಗಳನ್ನೆಲ್ಲ ಸರ್ಕಾರ ವಶಪಡಿಸ್ಕೋಬೇಕು ಅಂತ ತೀರ್ಮಾನ ತಗೊಂಡಿದೆ. ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನು? ಒಳ ಉಳ್ಕೊಂಡ್ ಬರ್ತಾ ಇದ್ದೀರಾ, ಆಮೇಲೆ ಜಮೀನು ವಶಪಡಿಸ್ಕೊಂಡ್ಮೇಲೆ ಒಮ್ಮೆಲ್ಲ ಕೊಯ್ಯಕ್ ಹೋಗ್ತೀರಿ ನೀವು ಅಂತ. ನಮ್ ತಾತ ನಮ್ ತಂದೆ ಕೊಟ್ಟಿರೋ ಜಮೀನು, ಅವ್ರು ಯಾರೋ ಬೇಕು ಅಂದವ್ರು ಮಾಡ್ಕೊಳ್ಳಿ, ನಮ್ಗೇನ್ ಅಭ್ಯಂತರ ಇಲ್ಲ. ನಾವ್ ಯಾವುದೇ ಕಾರಣಕ್ಕೂ ಜಮೀನ್ ಕೊಡಲ್ಲ. ನಾವು ರೇಷ್ಮೆ ಬೆಳಿತೀವಿ, ಹಸುಗಳಿದೆ ಒಂದ್ 5 ಹಸುಗಳು ಸಾಕಿ ರೇಷ್ಮೆ ನೆಮ್ಮದಿಯಾಗಿದ್ದೀವಿ. ನಮ್ಗೆ ವರ್ಷಕ್ಕೆ ಮಗ ಇದ್ದ, ನನ್ಗೆ ಕಾಲೇಜ್ಗೆ ಹೋಗ್ತಾನೆ, ಅವ್ನಿಗೆ ವರ್ಷಕ್ಕೆ 2 ಲಕ್ಷ ಕಟ್ಟಬೇಕು ಫೀಸು. ಇವ್ರು ಕೊಡ್ತಾರ ನನ್ಗೆ. ಜಮೀನ್ ಹೋದ್ಮೇಲೆ ನಾನೇನ್ ಸಂಪಾದನೆ ಮಾಡಿ ನಾವು ಓದಿಲ್ಲ, ಏನ್ ಸಂಪಾದನೆ ಮಾಡಿ ಮಗನ್ ಫೀಸ್ ಕಟ್ಟೋದು, ಸಂಸಾರ ಹೆಂಗ್ ನಡೆಸೋದು? ವರ್ಷಕ್ಕೆ ನಾವು 6 ರಿಂದ 7 ಲಕ್ಷ ಸಂಪಾದನೆ ಮಾಡ್ತಾ ಇದೀವಿ. ಇವ್ರು ಕೊಡ್ತಾರೆ 6 ಲಕ್ಷ 7 ಲಕ್ಷ. ಅವ್ರ ಅಕ್ವೈರ್ ಮಾಡ್ಬಿಟ್ಟು ದುಡ್ಡು ಕೊಡ್ಬಿಟ್ರೆ ಒಂದ್ 5 ವರ್ಷ ದುಡ್ಡು ಹೇಳ್ಕೊಂಡು ಖಾಲಿ ಆಗೋಯ್ತು. ಆಮೇಲೆ ಏನ್ ಮಾಡೋದು? ಈಗ ನಿಮ್ ಭಾಗದಲ್ಲೆಲ್ಲ ರೈತರೇ ಇಲ್ಲ, ಯಾವ್ದು ಜಮೀನ್ಗಳಿಲ್ಲ, ಬರಡು ಭೂಮಿ ಇದೆ ಅಂತ ಹೇಳ್ತಾರೆ. ಯಾವ ಬರಡು ಭೂಮಿ ಇಲ್ಲ, ಅದ್ಭುತವಾದ ಜಮೀನ್ ಇಲ್ಲೇ ಇರೋದು. ಮಲೆನಾಡಿಗಿನ ಚೆನ್ನಾಗಿದೆ ಇಲ್ಲಿ. ಇವ್ರು ಯಾರ ಹೇಳ್ತಾರೆ, ಅವ್ರು ಬೇಕಾದ್ರೆ ಮಾಡ್ಕೊಳ್ಳಿ, ನಮ್ಗೇನ್ ಅಭ್ಯಂತರ ಇಲ್ಲ. ಅವ್ರು ಯಾರು ಮಾರೋರು ಮಾಡ್ಕೊಳ್ಳಿ, ನಮ್ ಜಮೀನ್ ಸೇಲ್ಗಿಲ್ಲ. ನಾವು ಸೇಲಿಂಗ್ ಮಡಗಿಲ್ಲ ನಮ್ ಜಮೀನು. ನಾವು ಆಕ್ಷನ್ ಹೋಗಿ ಬೇರ್ ಮಾಡಕ್ ಬಂದಿಲ್ಲ. ನಾವು ರೈತರ ಸಂಘದಲ್ಲಿ ಇದ್ದೀವಿ. ನಾವ್ ಜಮೀನ್ ಯಾವುದೇ ಕಾರಣಕ್ಕೆ ಅವ್ರು ಎಷ್ಟ ಕಷ್ಟ ಕೊಟ್ರು ನಾವ್ ಜಮೀನ್ ಬಿಡಲ್ಲ. ಹೌದು, ಇದು ನಮ್ ತಾತ ಕೊಟ್ಟಿರೋ ಜಮೀನ್. ನಮ್ ತಂದೆ ನಿಮ್ ಅಕ್ಕಪಕ್ಕದ ಜನಗಳೆಲ್ಲ ಹೇಳ್ತಾ ಇದಾರೆ, ನಾವೆಲ್ಲ ಜಮೀನ್ ಕೊಟ್ಬಿಡ್ತೀವಿ, ನಮ್ ಕೈಲಿ ಮಾಡಲ್ಲ. ಯಾರು ಹೇಳ್ತಾರೆ ಕೆಲವರು. ನೋಡಿ, ನಮ್ಮ ಕೆಂಸಡಿ ದುಡ್ಡಿ 60 ಜನ ಪಾಣಿ ಇದೆ, 5 ಜನ ಮಾತ್ರ ಜಮೀನ್ ಕೊಡೋರಿರೋದು. ಅವ್ರು ಹೇಳ್ತಾರೆ ಸುಳ್ಳು. 5 ಜನ ಮಾತ್ರ ಜಮೀನ್. ನಾವ್ ನಿನ್ನೆ ಸಾಯಂಕಾಲನು ಮನೆಗೆ ಹೋಗಿ ಸರ್ವೆ ಮಾಡಿದ್ದೇವೆ ರೈತ ಸಂಘದಿಂದ. ಅಲ್ಲಿ 5 ಜನ ಮಾತ್ರ ಒಪ್ಪಿದ್ದಾರೆ, 6 ಜನ ಇದಾರೆ. 6 ಜನ ಒಪ್ಪಿದ್ದಾರೆ. ಉಳಿದರೆಲ್ಲ ನಮ್ದು ಪಾಣಿ, ಸರ್ವೆ ನಂಬರು, ಸರ್ವೆ ನಂಬರ್ ಪಕ್ಕ ಸೈನು, ಅವ್ರ ಆಧಾರ್ ಕಾರ್ಡ್ ನಂಬರ್ ಕೊಟ್ಟಿದ್ದಾರೆ. ಸಂಘದಲ್ಲಿ ಇದೆ ಎಲ್ಲ. ಪ್ರತಿ ಊರಲ್ಲೂ ಸರ್ವೆ ಮಾಡಿದ್ರೆ ಎಲ್ಲ ಊರಲ್ಲೂ ಅವ್ರೊಂದು 20% ಬರ್ಬೋದು, ಅದಕ್ಕಿಂತ ಹೆಚ್ಚಿಗೆ ಇಲ್ಲ. ಅವರು ಏನೋ ಹೇಳ್ತಾರೆ, ಅವರು ಅಲ್ಕೋಲ್ ಮೈಕ್ ಇದು ಕುತ್ಕೊಂಡು ಹೇಳ್ತಾರೆ ಅಂತ ಒಂದು ಸರ್ವೆ ಮಾಡ್ಬಿಡ್ಲಿ. ಬೇಕಾದ್ರೆ ನಾವು ಬಂದು ಕುಮಾರಸ್ವಾಮಿ ಅವ್ರು ಬಂದಿದ್ರು. ಕುಮಾರಸ್ವಾಮಿ ಅವ್ರ ಮೇಲೆ ಆರೋಪ ಇದೆ, ಕುಮಾರಸ್ವಾಮಿ ಅವರು ಇದನ್ನ ಫಸ್ಟ್ ರೆಡ್ ಝೋನ್ ಮಾಡಿರೋದು ಅಂತ. ಮೇಡಮ್, ನಾನ್ ಹೇಳ್ತಿ ಕೇಳಿ ಇದ್ರ ಬಗ್ಗೆ. ಏನ್ ಮಾಡಿದ್ರು ಅವ್ರು ಮಾಡಿದ್ರು. ಅವತ್ತು ಎಕರೆ 20 ರಿಂದ 25 ಲಕ್ಷ ಕೊಡ್ತೀವಿ. ನೀವು ಇಲ್ಲೆಲ್ಲ ಜಮೀನ್ ರೈಟ್ ಇದ್ದು ಅವತ್ತು 2 ರಿಂದ 3 ಲಕ್ಷ. ನಾವು ಒಂದೊಂದ್ ಎಕರೆ ಜಮೀನ್ ಮಾಡಿ 10 ಎಕರೆ ಜಮೀನ್ ತಗೊಳ್ವಿ. ಈ ರಾಜಣ್ಣ ಅವರು, ಹೊಸ ರಾಜಣ್ಣ ಅವರು ನಮ್ನೆಲ್ಲ ಕರ್ಕೊಂಡ್ ಹೋಗ್ಬಿಟ್ರು. ಇಲ್ಲಿಂದ ಏನು ಟೆಂಪೋ, ಟ್ರ್ಯಾಕ್ಟರ್, ಆಟೋಗಳೆಲ್ಲ ಕರ್ಕೊಂಡ್ ಹೋಗ್ಬಿಟ್ರು. ಕರ್ಕೊಂಡ್ ಹೋಗ್ಬಿಟ್ಟು ರಾಮನಗರದಲ್ಲಿ ಪ್ರತಿಭಟನೆ ಮಾಡಿಸೋದು. ಕೈಗೆಲ್ಲ ಏನೋ ಬಾವುಟ ಕೊಡ್ಬಿಟ್ಟು, ನಮ್ಗೆ ಅಷ್ಟು ಗೊತ್ತಿಲ್ಲ ಅವಾಗ ಅಕ್ವೈರ್ ಬಗ್ಗೆ. ಬಾವುಟ ಕೊಟ್ಬಿಟ್ಟು ಮಾತಾಡ್ಸೋದು. ಅಕ್ವೈರ್ ಬೇಡ ಅಂತ, ನಾವು ರೈತರು ನಮ್ ಜಮೀನು ಉಳಿಬೇಕು, ಯಾವುದೇ ಕಾರಣಕ್ಕೂ ನಾವು ಅಕ್ವೈರ್ ಒಪ್ಪಲ್ಲ ಅಂತ ನಮ್ನು ಕರ್ಕೊಂಡೋಗೆಲ್ಲ ಅಲ್ಲಿ ಗಲಾಟೆ ಮಾಡ್ಸಿದ್ರು. ಆಮೇಲೆ ಅವ್ರ ಅಷ್ಟೇ ಅಲ್ಲಿಗೆ ಕೈ ಬಿಟ್ಬಿಟ್ರು. ಬಿಟ್ಬಿಟ್ಟು ಈಗ ಏನ್ ಹೇಳ್ತಾರೆ, ರೆಡ್ ಝೋನ್ ಮಾಡ್ಬಿಟ್ರು. ರೆಡ್ ಝೋನ್ ತೆಗಿಲಿಲ್ಲ, ನಾವು ಕೇಳ್ಕೊಂಡ್ವಿ. ಅವ್ರ ಯಾಕೆ ಕೇಳ್ಬೇಕು? ನಮ್ಮೆಲ್ಲ ಕರೆ ನಾವು ಇದ್ದೀವಿ ರೈತ ಸಂಘರು, 1000 ಜನ ಇದ್ವಿ ರೈತರು. ಎಲ್ಲರೂ ಹೋದ್ವಿ, ನಾವು ಕೇಳಿದ್ವಿ ಯಾಕೆ ಮಾಡಿದ್ರು ಸಂಘ ತೆಗೀರಿ ಅಂತ. ಅವತ್ತೇ ಕೇಳಿಲ್ಲ, ನಮ್ಗೆ ಕರ್ಕೊಂಡೋಗ್ ಗೊತ್ತಿತ್ತು. ಇವ್ರು ಕೇಳಕ್ ಯಾಕೆ ಗೊತ್ತಿಲ್ಲ? ನಮ್ಮೆಲ್ಲರ ಕರೆ ನಾವೇ ಕುಮಾರಸ್ವಾಮಿ ಮೊನ್ನೆ ಒಳ್ಳೆ ಮುಂದೆ ಮುಖ್ಯಮಂತ್ರಿ ಆಗಿದ್ರು, ಅವಾಗ ತೆಗ್ಸವಿ ನಾವು. ನಮ್ನ ಕೇಳಿಲ್ಲ ಅವರು. ಅವ್ರವ್ರೆ ಒಳಗೆ ಮಾತಾಡ್ಕೊಂಡ್ಬಿಟ್ಟು ರೆಡ್ ಝೋನ್ ತೆಗಿಲ್ಲ, ರೆಡ್ ಝೋನ್ ತೆಗಿಲ್ಲ. ಯಾರು ಗೊತ್ತು? ನಮ್ ರೈತರಿಗೆ ಯಾರು ಗೊತ್ತೇ ಇಲ್ಲ. ಇದು ಮಾರೋರು ಮಾಡ್ತಾ ಇದಾರೆ, ತಗೋತಾ ಇದಾರೆ, ಎಲ್ಲ ಮಾಡ್ತಾ ಇದಾರೆ. ರೆಡ್ ಝೋನ್ ಯಾವ ರೆಡ್ ಝೋನ್? ಸ್ಕೂಲ್ ಇಲ್ವಾ, ಕಾಲೇಜ್ ಇಲ್ವಾ? ಎಲ್ಲ ಇದೆ, ಪ್ರತಿಯೊಂದು ಇದೆ. ತಗೋತಾ ಇದ್ದಾರೆ. ಮೊನ್ನೆ 100 ಎಕರೆ ತಗೊಂಡಿದ್ದಾರೆ ಜಮೀನು. ಅವರೆಲ್ಲ ತಗೋತಾವ್ರು ಮಾಡ್ತಾವ್ರೆ. ನಮಗ್ ಮಾತ್ರ ರೆಡ್ ಝೋನ್ ಬಂದ್ಬಿಟ್ಟು ನಮ್ಗೆ ಯಾವ ತೊಂದ್ರೆ ಇಲ್ಲ. ಯಾವ ರೆಡ್ ಝೋನ್ ಅಂತ ಏನು ಸಮಸ್ಯೆ ಇಲ್ಲ. ನಾವು ಚೆನ್ನಾಗಿದೀವಿ, ಚೆನ್ನಾಗಿ ದುಡಿತಾ ಇದೀವಿ, ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದೀವಿ, ಮಕ್ಕಳು ಸಾಕ್ತಾ ಇದೀವಿ. ನಮ್ ತಾಯಿ ಇದಾರೆ, ಮಗ ಇದಾರೆ, ನಮ್ ಹೆಂಡತಿ ಮಿಸಸ್ ಇದಾರೆ. ನಾವು 4 ಜನ ಇದೀವಿ, ಚೆನ್ನಾಗೇ ಇದೀವಿ. ನಮ್ಗೆ ಯಾವ ಸಮಸ್ಯೆ ಇಲ್ಲ. ಯಾವ ನೀರಲ್ಲಿ ನಮ್ಗೆ ಯಾವ ಕಾಯಿಲೆನೂ ಬರಲ್ಲ. ನಾನು 10 ವರ್ಷದಿಂದ ಇದೇ ಕೆರೆ ತಾವೇ ಓಡಾಡ್ತಾ ಇದೀನಿ. ಆ ಕೆರೆ ಒಳಗೆಲ್ಲ ಈಜು ಹೊಡ್ತಿದೀನಿ. ಅದೇ ನೀರು ಕುಡಿದು ಬಿಟ್ಟಿದೀನಿ ಕೆಲವು ಟೈಮಲ್ಲಿ. ಯಾವಾಗ ಬಾಟ್ಲಿ ಇಲ್ಲ, ಪ್ಲಾಸ್ಟಿಕ್ ಬಾಟ್ಲಿ ಇಲ್ಲ, ಅವಾಗ ಊರ ಹತ್ರ ಬರ್ಬೇಕಾಗಿ ನೀರ್ ತಗೊಂಡೋಗಕ್ಕೆ ಬರ್ನಾರ್ದಿರತ್ತೆ. ಅದೇ ನೀರು ಕುಡಿದು ಬಿಟ್ಟಿದೀನಿ. ನಮ್ಗೆ ಯಾವ ಕಾಯಿಲೆನೂ ಇಲ್ಲ, BP ಶುಗರ್ ಯಾವ್ದು ಇಲ್ಲ, ಆಲ್ಟೋ ಪಾಲ್ಟ್ ಯಾವ್ದು ಇಲ್ಲ, ಯಾವ ಕ್ಯಾನ್ಸರ್ ಇಲ್ಲ. ಈಗ ಇವ್ರಿಗೆಲ್ಲ ಕ್ಯಾನ್ಸರ್ ಬಂದ್ಬಿಟ್ಟೆ. ಯಾರ ಮನೆ ಮೊಬೈಲ್ ಮಾತಾಡ್ತಾನೆ, ಕ್ಯಾನ್ಸರ್ ಬಂದ್ಬಿಟ್ಟು ಯಾರು ಬಂದ್ಬಿಟ್ಟೆ ಕ್ಯಾನ್ಸರ್. ಅವ್ರಿಗೇನೋ ಬೇರೆದೇನೋ ಕುಡ್ದಿ ತಿಂದಿ ಬಂದಿರ್ಬೇಕು ಕ್ಯಾನ್ಸರ್, ನಮ್ಗೆ ಯಾರಿಗೂ ಬಂದಿಲ್ಲ. ಈಗ ರೈತನೇ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ರೈತರಿಗೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರೆ. ಇನ್ನೇನ್ ಅದೇ ಮಾಡ್ತಾ ಇರೋದು ಇವರು. ನಾವು ರಾಮನಗರಕ್ಕೆಲ್ಲ ಹೋಗಿದೀವಿ. ಆ ರೈತ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಆ ಡೋರ್ ಕಾಂಪೌಂಡ್ ಒಳಗಡೆ ಬಿಡ್ಲೆಲ್ಲ ಆಚೆ ಕಡೆ ಲಾಕ್ ಮಾಡ್ಕೊಂಡ್ಬಿಟ್ರು. ನಮ್ನೆಲ್ಲ ಆಚೆ ನಿಲ್ಸ್ಬಿಟ್ಟು ಅವ್ರು ಯಾರು ಬೇಕು ಒಂದು 10 ಜನ ಒಳಗಡೆ ಕರ್ಕೊಂಡ್ಬಿಟ್ಟು ಏನೇನ್ ಮಾತಾಡ್ಕೊಂಡ್ರು ನಮ್ಗೂ ಗೊತ್ತಿಲ್ಲ. ಫಿಕ್ಸ್ ಮಾಡ್ತೀವಿ ಅಂದ್ಬಿಟ್ಟು ಫಿಕ್ಸ್ ಮಾಡ್ಬಿಟ್ರು ರೈತರು. ನಮ್ ಒಳಗಡೆ ಬಿಡ್ಲೆ ನಾವು ಕೂಗಾಡ್ದ, ಕಿರ್ಚಾಡ್ದ, ರೋಡ್ ಅಡ್ಡ ಆಗ್ತಾ ಏನ್ ಮಾಡೋದು ನಮ್ನೇನ್ ಲೆಕ್ಕಕ್ಕೆ ತಕೊಳ್ಳಿಲ್ಲ. ಪೊಲೀಸರು ಬಂದು ನಮ್ಮೆಲ್ಲ ತಡೆ ಬಸ್ ಕಳ್ಸ್ಬಿಟ್ರು. 10 ಬಸ್ ಹೋಗಿಲ್ಲ ನಾವು ಇಲ್ಲಿಂದ, ಅಲ್ಲಿಂದ ಜನಗಳು ಬೇಡ ಅನ್ನೋರು. ಬೇಕು ಅನ್ನೋರು ಅವ್ರು 4 ಕಾರಲ್ಲಿ 4 ಕಾರು 5 ಕಾರೆಲ್ಲ ಬಂದಿದ್ರು. ಕೊನೆಯದಾಗಿ ಸರ್ಕಾರಕ್ಕೆ ಏನ್ ಹೇಳ್ತೀರಿ ನೀವು ಅಂತ? ಖಂಡಿತವಾಗ್ಲೂ ದಯವಿಟ್ಟು ಯಾವುದೇ ಕಾರಣಕ್ಕೂ ಆಗಲ್ಲ. ಇಲ್ಲಿ ಜನ ಇಲ್ಲ.
ನೆನ್ನೆ ಅಲ್ಲಿ ಬತ್ತು ಅದ್ ನಮ್ಮೂರವ್ರಿಗೆ ಅವ್ರು ಯಾರೋ ಫೋನ್ ಮಾಡಿದ್ರಂತೆ ನಿಮ್ಮೂರಿಂದ ಒಂದು ಚಾನಲ್ ಕಳ್ಸ್ರಿ ಕಾಸು ಕೊಡ್ತೀವಿ ಹಂಗೆ ಅಂತ ಫೋನ್ ಮಾಡಿದ್ರಂತೆ ಯಾರೋ ಗೊತ್ತಿಲ್ಲ ಅವ್ರ ಹೆಸರೆಲ್ಲ ಗೊತ್ತಿಲ್ಲ ಅಲ್ಲಿ ರೇಷ್ಮೆ ಗೂಡು ಬಿಚ್ಚಾರ ಆಳುಗಳು ಆ ರೇಷ್ಮೆ ಗೂಡು ಆಳುಗಳಿಗೆಲ್ಲ ಫೋನ್ ಮಾಡಿದ್ರಂತೆ ಕಳ್ಸ್ರಿ ಅಲ್ಲಿಗೆ ಪರ ಅವ್ರೆಲ್ಲ ಅವ್ರ ಅಲ್ಲಿಗೆ ಜನ ಕಾಣ್ಲಿ ಅಂತ ಅವ್ರು ಯಾರು ಹೋಗ್ಲೇಬೋದು ಅಯ್ಯೋ ಬೈತಾರೆ ಹಿಂಗ್ಸುಗಳು ನಮ್ಗೆ ಯಾಕ್ಬೇಕು ಅವ್ರ ಪಾಪ ಅವ್ರ ಜಮೀನ್ ಕಳ್ಕೊತಾರ ಕಷ್ಟ ಅವ್ರಿಗೆ ಗೊತ್ತು ನಮ್ಗೆ ಯಾಕ್ಬೇಕು ನಾವ್ ಹೋಗಲ್ಲ ಅನ್ಬಿಟ್ಟು ಈ ತರ ಎಲ್ಲ ಮಾಡ್ತಾ ಇದಾರೆ ಸುಮ್ನೆ ರಾಜಕೀಯ ಸುಮ್ನೆ ದಬ್ಬಾಳಿಕೆ ಯಾರು ಲೆಕ್ಕಕ್ಕಿಲ್ಲ ಹೆಂಗ್ ಬೇಕು ಹಂಗ್ ಮಾಡೋದು ಮಾತಾಡೋದು ನಾನ್ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅವ್ರು ಯಾರು ಜೋರಾಗಿ ಜಮೀನು 10 ಎಕರೆ 20 ಎಕರೆ ಉದ್ದಾರ ಆಯ್ತಾರೆ ನಾವೆಲ್ಲ ಉದ್ದಾರ ನಮ್ದು 1 ಎಕರೆ ಐತೆ 1.5 ಎಕರೆ ಐತೆ ನಮ್ದು ನಾವೆಲ್ಲ ಉದ್ದಾರ ಆಗನೆ 2 ಕೋಟಿ ಕೊಟ್ಬಿಡಿ ಇಲ್ಲಿ ಪಕ್ಕದಲ್ಲಿ ಹೋದ್ರೆ ಒಂದು 2 ಸೈಟ್ ನೋಡಿ ಇಲ್ಲ 50 ಲಕ್ಷ ಸೈಟು ಇದೆಲ್ಲ 50 ಲಕ್ಷ ಸೈಟು 4 ಸೈಟ್ ತಗೊಂಡ ಸೈಟ್ ಅಲ್ಲಿ ವ್ಯವಸಾಯ ಮಾಡಕ್ ಆಯ್ತದ ಸೈಟ್ ಅಲ್ಲಿ ಅನ್ನ ತಿನ್ನಕ್ ಆಯ್ತದ ಇವ್ರು ತಿನ್ನೋದು ಅನ್ನ ತಾನೆ ಇವರು ಏನದು ಅಗ್ರಿ ಎಂತದ ಮಾಡ್ತೀವಿ ಅಂತ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಲ್ಲಿ ಅನ್ನ ಬೆಳೆಯಕ್ ಆಯ್ತದ ರೈತ ಅನ್ನನೇ ತಿನ್ಬೇಕು ಜನಗಳು ಅನ್ನನೇ ತಿನ್ಬೇಕು ಯಾವುದೇ ಅದೆಂತದೋ ಇದು ಮಾಡ್ತೀನಿ ಅಂತ ಅದನ್ನ ಏನು ತಿನ್ನಕ್ ಆಗಲ್ಲ ಅನ್ನ ತಿನ್ಬೇಕಾದ್ರೆ ಈ ಭೂಮಿ ಬೆಳೆ ಬೆಳೆಯೋ ಭೂಮಿ ನೋಡ್ಬೇಕು ಬರಡು ಭೂಮಿ ಮಾಡ್ಕೊಳ್ಳಿ ಅವ್ರು ಸುಳ್ಳು ಹೇಳ್ತಾ ಇರೋದು ಇಲ್ಲಿ ಬರಡು ಭೂಮಿ ಅಂತ ಯಾವ ಬರಡು ಭೂಮಿ ಬೇಕಾದ್ರೆ ಹೋಗಿ ನೋಡಿ ಎಲ್ಲಾ ತಾವು ಬೆಳೆ ಇರೋ ಜಾಗನೇ ಈ ಸೈಡ್ ಹೋಗ್ಬಿಟ್ಟು ಫುಲ್ಲು ಎಲ್ಲ ತೆಂಗು ಅಡಿಕೆ ಸಪೋಟ ಲಕ್ಷಾಂತರ ತೆಂಗಿನ ಮರ ಇದೆ ಇವರು ಸುಳ್ಳು ಹೇಳ್ತಾ ಇದಾರೆ ಬಿರಿಯ ಸುಳ್ಳು ಹೇಳ್ಕೊಂಡೆ ಕಾಲ ಕಳೆದಿರೋದು ಇಲ್ಲಿ 1.25 ವರ್ಷ ಪ್ರತಿಭಟನೆ ಮಾಡ್ತಾ ಇದೀವಿ ಇಲ್ಲಿ ಯಾವತ್ತು ಬರಲೇ ಇಲ್ಲ ಯಾರೂನು ನೆನ್ನಿಂದ ಬಂದವ್ರೆ ಇದೇ ನಮ್ ಭೂಮಿ ಆಕ್ಷನ್ಗ ಈ ಕಷ್ಟ ಯಾಕ್ಬೇಕು ಬೀದಿಗೆ ಬಂದು ನಮ್ ಜಮೀನ್ ಮಾಡ್ತೀವಿ ಅನ್ನೋ ಕಷ್ಟ ಯಾಕ್ಬೇಕು ನಮ್ ಜಮೀನ್ ನಮ್ ಸೊತ್ತು ನಮ್ಮ ಹತ್ರ ಇರ್ಬೇಕು ನಾವು ಸ್ವಾಭಿಮಾನಿಗಳು ಯಾವ್ದೇ ಕಾರಣಕ್ಕೂ ಕೊಲೆ ಮಾಡಲು ನಾವು ಜಮೀನ್ ಬಿಟ್ಕೊಡಲ್ಲ ಗೋಲಿಬಾರ್ ಮಾಡ್ತಾರ ಮಾಡ್ಲಿ ಜಮೀನ್ ಮಾತ್ರ ಬಿಟ್ಕೊಡಲ್ಲ ಬಿಟ್ಟುವಂಗಿದೆ ಯಾವತ್ತೂ ಬಿಟ್ಬಿಡವಿ 2 ವರ್ಷ ಇಲ್ಲಿ ಗಂಟೆ ತಳ್ಳಕಿಲ್ಲ ಈಗ 6-1 ಮಾಡ್ತೀನಿ ಅಂದ್ರೆ ಅದ್ಯಾಕೋ ಮಾಡ್ಲಿ ಹಂಗೆ ಸುಮ್ನೆ ಮಾಡ್ಲಿ ಅಂತ ನಾವು ಕೈ ನೋಡೋಣ ಅದೇನ್ ಮಾಡ್ತಾರ ಅಂದ್ರೆ ಅದೇನ್ ಸದ್ಯ ಇಲ್ಲ ಸುಮ್ನೆ ಆಗ್ಬಿಟ್ಟವ್ರೆ ಈ ತರ ನಡ್ಕೊಂಡ್ಬಿಟ್ಟವ್ರೆ ಯಾವ್ದೇ ಕಾರಣಕ್ಕೂ ಜಮೀನ್ ಕೊಡಲ್ಲ ಯಾರು ಇಲ್ಲ ಯಾರೋ 4-5 ಮನೆಯವ್ರ ಅವ್ರಿಗೆ ಏನ್ ಕಷ್ಟ ಅನ್ನೋದು ನಮ್ಗೆ ಗೊತ್ತಿಲ್ಲ ಅವ್ರು ಕೊಟ್ಕೊಳ್ಳಿ ಅವ್ರನ್ನೇನ್ ಬೇಡ ಅಂತ ಇಲ್ಲ ನಾವು ಮಾತ್ರ ಕೊಡಲ್ಲ